ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. SLC ಪಾಸಾದಂತಹ ಅಭ್ಯರ್ಥಿಗಳಿಗೆ ರೈಲ್ವೆ ಇಲಾಖೆಯಲ್ಲಿ 32,438 ಹುದ್ದೆಗಳ ಬೃಹತ್ ನೇಮಕಾತಿಗೆ ಅರ್ಜಿ ಆಹ್ವಾನಿಸಲಾಗಿತ್ತು. ಅರ್ಹ ಆಸಕ್ತ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ. ಅಭ್ಯರ್ಥಿಗಳು ಕನ್ನಡದಲ್ಲಿಯೂ ಪರೀಕ್ಷೆಯನ್ನು ಬರೆದು ಆಯ್ಕೆ ಆಗಬಹುದಾಗಿದ್ದು, ಹುಬ್ಬಳ್ಳಿಯ ನೈಋತ್ಯ ವಲಯದಲ್ಲಿ 503 ಹುದ್ದೆಗಳನ್ನು ಮೀಸಲಾಗಿ ಇಟ್ಟಿದ್ದಾರೆ. ಹಾಗಾಗಿ ಕನ್ನಡ ಅಭ್ಯರ್ಥಿಗಳಿಗೆ ಈ ಒಂದು ಮಾಹಿತಿ ಬಹು ಮಹತ್ವ ಅನ್ನೋದನ್ನು ನಾನು ಭಾವಿಸಿ ಅರ್ಜಿ ಸಲ್ಲಿಸುವುದರಿಂದ ಹಿಡಿದು ಆಯ್ಕೆ ಆಗುವ ಸಂಪೂರ್ಣ ಮಾಹಿತಿಯನ್ನು ತಮಗೆ ನಾನು ಕೊಡ್ತಾ ಇದ್ದೀನಿ. ಮಾಹಿತಿಯನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ವೀಕ್ಷಣೆ ಮಾಡಿ. ಫಸ್ಟ್ ಟೈಮ್ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ, ಮಾಹಿತಿಗೆ ಲೈಕ್ ಕೊಡೋದನ್ನು ಮರೆಯದಿರಿ. ಬನ್ನಿ ನೇಮಕಾತಿ ಕುರಿತು ತಿಳಿದುಕೊಳ್ಳೋಣ. ರೈಲ್ವೆ ನೇಮಕಾತಿ ಮಂಡಳಿ RRB ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ 2025ನೇ ಸಾಲಿನಲ್ಲಿ ಬೃಹತ್ ನೇಮಕಾತಿ 32,438 ಹುದ್ದೆಗಳು. ಹುದ್ದೆಗಳ ವರ್ಗೀಕರಣ ವಲಯವಾರು ವಿಂಗಡಣೆ: ಪಶ್ಚಿಮ ವಲಯ 4,672, ವಾಯುವ್ಯ 1,433, ನೈಋತ್ಯ ಅಂದರೆ ಹುಬ್ಬಳ್ಳಿ ವಲಯ 503, ಪಶ್ಚಿಮ ಮಧ್ಯ 1,614, ಪೂರ್ವ ಕರಾವಳಿ 964, ಆಗ್ನೇಯ ಮಧ್ಯ ರೈಲ್ವೆ 1,337, ಉತ್ತರ ರೈಲ್ವೆ 4,785, ದಕ್ಷಿಣ ರೈಲ್ವೆ 2,694, ಈಶಾನ್ಯ ರೈಲ್ವೆ 1,370, ಈಶಾನ್ಯ ಗಡಿ ರೈಲ್ವೆ 2,048, ಪೂರ್ವ ರೈಲ್ವೆ 1,817, ಮಧ್ಯ ರೈಲ್ವೆ 3,244, ಪೂರ್ವ ಮಧ್ಯ ರೈಲ್ವೆ 1,251, ಉತ್ತರ ಮಧ್ಯ ರೈಲ್ವೆ 2,020, ಆಗ್ನೇಯ ರೈಲ್ವೆ 1,044, ದಕ್ಷಿಣ ಮಧ್ಯ ರೈಲ್ವೆ 1,642, ಒಟ್ಟು 32,438 ವಲಯವಾರು ಹುದ್ದೆಗಳನ್ನು ವಿಂಗಡಿಸಲಾಗಿದೆ. ಇನ್ನು ಹುಬ್ಬಳ್ಳಿ ನೈಋತ್ಯ ವಲಯದ ಅಡಿಯಲ್ಲಿ ಹುದ್ದೆಗಳ ವರ್ಗೀಕರಣ: ಟ್ರ್ಯಾಕ್ ಮೇಂಟೆನೆನ್ಸ್ 226, ಅಸಿಸ್ಟೆಂಟ್ ಪಾಯಿಂಟ್ ಮನ್ 165, ಅಸಿಸ್ಟೆಂಟ್ ಸಿಗ್ನಲ್ ಟೆಲಿಕಾಂ 11, ಅಸಿಸ್ಟೆಂಟ್ ವರ್ಕ್ಶಾಪ್ ಮೆಕ್ಯಾನಿಕಲ್ 34, ಅಸಿಸ್ಟೆಂಟ್ ಕ್ಯಾರಿ ಏಜ್ ಆ್ಯಂಡ್ ವ್ಯಾಗನ್ 13, ಅಸಿಸ್ಟೆಂಟ್ ಲೋಕೋ ಶೆಡ್ 14, ಅಸಿಸ್ಟೆಂಟ್ ಆಪರೇಷನ್ 9, ಅಸಿಸ್ಟೆಂಟ್ ಟ್ರೇಡ್ 10. ಒಟ್ಟು 503 ಹುಬ್ಬಳ್ಳಿ ನೈಋತ್ಯ ವಲಯದಲ್ಲಿ ಮೀಸಲಾಗಿ ಇಡಲಾಗಿದೆ. ಈ ಎಲ್ಲ ಹುದ್ದೆಗಳಿಗೆ ಅಭ್ಯರ್ಥಿಗಳು SLC ಪಾಸ್ ಆಗಿರಬೇಕು. ಅರ್ಜಿ ಶುಲ್ಕ: SC ST ಅಂಗವಿಕಲ ಮಹಿಳಾ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 750 ರೂಪಾಯಿ ಅರ್ಜಿ ಶುಲ್ಕ. ಉಳಿದ ಅಭ್ಯರ್ಥಿಗಳಿಗೆ 500 ರೂಪಾಯಿ ಅರ್ಜಿ ಶುಲ್ಕ ಪಾವತಿಸಬೇಕಾಗಿದ್ದು, ಪರೀಕ್ಷೆಗೆ ಹಾಜರಾದಲ್ಲಿ 400 ರೂಪಾಯಿಗಳನ್ನು ಅಭ್ಯರ್ಥಿಗಳಿಗೆ ಮರಳಿ ಕೊಡಲಾಗುತ್ತದೆ. 750 ರೂಪಾಯಿ ಪಾವತಿಸಿದವರಿಗೆ ಪೂರ್ಣ ಮೊತ್ತವನ್ನು ಹಿಂದಿರುಗಿಸಿ ಕೊಡಲಾಗುತ್ತದೆ. ಅಂದರೆ ಅಭ್ಯರ್ಥಿಗಳು ಕಡ್ಡಾಯವಾಗಿ ಪರೀಕ್ಷೆಗೆ ಹಾಜರಾಗಬೇಕು. ಆಯ್ಕೆ ಪ್ರಕ್ರಿಯೆ: ಭಾರತ ದೇಶದಲ್ಲಿ ಪ್ರಾದೇಶಿಕ ಭಾಷೆಗಳಿಗೆ ಪರೀಕ್ಷಾ ವ್ಯವಸ್ಥೆಯನ್ನು ಮಾಡಲಾಗಿದ್ದು, ಕನ್ನಡ ಸೇರಿದಂತೆ ಆಯಾ ಪ್ರಾದೇಶಿಕ ಭಾಷೆಯಲ್ಲಿ ಪರೀಕ್ಷೆಯನ್ನು ಬರೆಯಬಹುದಾಗಿದೆ. ವಯೋಮಿತಿ: ಕನಿಷ್ಠ 18 ವರ್ಷ, ಗರಿಷ್ಠ 36 ವರ್ಷ ಇರಬೇಕು. ಸರ್ಕಾರದ ನಿಯಮದಂತೆ ವಯೋಮಿತಿಯಲ್ಲಿ ಸಡಿಲಿಕೆ ಇರಲಿದೆ. ಆಯ್ಕೆ ಆಗ್ತಕ್ಕಂತಹ ಅಭ್ಯರ್ಥಿಗಳಿಗೆ ವೇತನ ಶ್ರೇಣಿ: ವೇತನ ಆಯೋಗದ 1ನೇ ಹಂತದ ವೇತನ ಶ್ರೇಣಿಯ ವಿವಿಧ ಹುದ್ದೆಗಳು ಇವಾಗಿದ್ದು, ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಆರಂಭಿಕ ವೇತನ 18,000 ಇರಲಿದ್ದು, ಇದರ ಜೊತೆಗೆ ಸರ್ಕಾರಿ ಭತ್ಯೆ ಹಾಗೂ ಸೌಲಭ್ಯಗಳು ದೊರಕಲಿವೆ ಎಂದು RRB ತನ್ನ ನೇಮಕಾತಿ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಅರ್ಜಿ ಸಲ್ಲಿಸಲು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಲು RRBಯ ಅಧಿಕೃತ ವೆಬ್ಸೈಟ್ ವಿಳಾಸ www.rrbbnc.government.in ಈ ಒಂದು ವೆಬ್ಸೈಟ್ ವಿಳಾಸವನ್ನು ಸರ್ಚ್ ಮಾಡಿ ಮಾಹಿತಿಯನ್ನು ಪಡೆದುಕೊಂಡು ಓದಿ ಅರ್ಥೈಸಿ ನಿಗದಿತ ದಿನಾಂಕದೊಳಗೆ 22/2/2025 ಒಳಗಾಗಿ ತಮ್ಮ ಅರ್ಜಿ ತಲುಪುವಂತೆ ಇರಬೇಕು. ಮಾಹಿತಿಯನ್ನು ತಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಯಾರಿಗಾದರೂ ಈ ಮಾಹಿತಿ ಉಪಯೋಗ ಆಗಬಹುದು. ಮಾಹಿತಿ ಕುರಿತು ಏನಾದರೂ ಅನಿಸಿಕೆ ಅಭಿಪ್ರಾಯಗಳು ಇತ್ತು ಅಂದರೆ ಕಮೆಂಟ್ ಮೂಲಕವಾಗಿ ತಿಳಿಸ್ಬೋದಾಗಿದೆ. ಎಲ್ಲರಿಗೂ ಧನ್ಯವಾದಗಳು.